ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಗಳಲ್ಲಿ ವಜ್ರಾಯುಧವು ನಾನು, ಗೋವುಗಳಲ್ಲಿ ಕಾಮಧೇನು ನಾನು, ಕಠಿಣದಲ್ಲಿ ಕಠಿಣ ವಜ್ರ. ಇಂದ್ರನ ಆಯುಧವಾದ ಇದನ್ನು ಬಳಕೆ ಮಾಡಿದ್ದು ಬಹಳ ಕಡಿಮೆ. ವಿಶೇಷ ಸಂದರ್ಭಗಳಲ್ಲಿ ಉಪಯೋಗಿಸುವ ಈ ಆಯುಧ ಜೈವಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತ. ಈ ವಜ್ರಾಯುಧ ನಾಶಪಡಿಸಲಾರದ ಹಾಗೂ ಎದುರಿಸಲಾರದಷ್ಟು ಶಕ್ತಿಯುತವಾಗಿದ್ದಾಗಿದೆ. ಭಗವಂತ ತನ್ನ ಮಹಿಮೆಯನ್ನು ವಿವರಿಸುತ್ತಾ ತನ್ನನ್ನು ಒಂದು ವ್ಯಕ್ತಿಗಾಗಲಿ ಅಥವಾ ಪ್ರಾಣಿ ಹಾಗೂ ವಸ್ತುವಿಗೆ ಕೇವಲ ಹೋಲಿಕೆ ಮಾಡಿಕೊಳ್ಳದೆ ಅದೇ ತಾನು ಎನ್ನುವ ಮೂಲಕ ಭಗವಂತನನ್ನು ತಿಳಿಯುವ ಸುಲಭ ಮಾರ್ಗ ತೋರಿಸುತ್ತಿದ್ದಾನೆ ಎಂದರೆ ತಪ್ಪಾಗಲಾರದು. ಇಲ್ಲಿ ವಜ್ರಾಯುಧದ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡರೆ ಭಗವಂತನ ನಿಜ ಸ್ವರೂಪ ಅರ್ಥವಾಗುವುದು ಬಹಳ ಸುಲಭ. ಭಗವಂತನೆಂಬ ಬೆಂಕಿಯನ್ನು ಯಾರಿಂದ ಎದುರಿಸಿ ನಾಶಪಡಿಸಲು ಸಾಧ್ಯವಾದೀತು? ಗಾವು ವಿಶ್ವಸ್ಯ ಮಾತರಃ ಎಂದರೆ ಗೋವು ಪ್ರಪಂಚಕ್ಕೆ ತಾಯಿ. ತ್ಯಾಗಕ್ಕೆ ಮತ್ತೊಂದು ಉದಾಹರಣೆ ತಾಯಿ. ತನ್ನವರಿಗಾಗಿ ತನ್ನ ನಿದ್ದೆಯನ್ನು ತ್ಯಾಗ ಮಾಡುವ ತಾಯಿ ಸದಾ ಜಾಗೃತವಾಗಿದ್ದು ತನ್ನ ಮಕ್ಕಳ ಸಣ್ಣ ಧ್ವನಿಗೆ ಕಾತರಿಸಿ ರಕ್ಷಣೆಗಾಗಿ ಧಾವಿಸುವುದು ಕಾಣಬಹುದು. ಕಣ್ಣರಿಯದಿದ್ದರೂ ಕರುಳು ಅರಿಯಿತು ಎಂಬ ಗಾದೆಯಂತೆ ತನ್ನವರಿಗಾದ ನೋವನ್ನು ತನ್ನ ಕರುಳಿನ ಮೂಲಕವೇ ತಿಳಿದು ಸಂಕಟ ಪಡುವ ತಾಯಿ ತನ್ನ ಮಕ್ಕಳಿಗಾಗಿ ಸರ್ವಸ್ವವನ್ನೂ ಕೊಡುವ ಕಾಮಧೇನು. ಇಂತಹ ತಾಯಿ ಸ್ಥಾನದಲ್ಲಿ ನಿಂತ ಗೋವುಗಳು ಮನುಷ್ಯನಿಗೆ ಕೊಡುವ ಫಲವನ್ನು ಪಟ್ಟಿ ಮಾಡಲು ಪುಟಗಳೇ ಸಾಲದು. ನಿರಂತರ ಕೊಡುವ ಹಾಲೆಂಬ ಅಮೃತದಿಂದ ಹಸಿವು ಹಾಗೂ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ಗೋಮೂತ್ರ ಹಾಗೂ ಗೋಮಯದಿಂದ ನಾನಾ ರೀತಿಯ ಸಹಾಯವಾಗುತ್ತದೆ. ಗೋವಿರುವಲ್ಲಿ ಸುತ್ತಲೂ ಆಮ್ಲಜನಕದ ಕೊರತೆ ಬಾರದು. ವಿಷವನ್ನೇ ತಿಂದರೂ ಅದನ್ನು ಅರಗಿಸಿ ಅಮೃತವನ್ನೇ ನೀಡುವ ಸಾಮರ್ಥ್ಯ ಇರುವ ಗೋವು ಅಸುನೀಗಿದರೂ ಅದರ ಕಳೆಬರವನ್ನು ಭೂಮಿಯಲ್ಲಿ ಮಣ್ಣು ಮಾಡುವ ಮೂಲಕ ಭೂಮಿಯ ಸತ್ವ ಹೆಚ್ಚಿಸಬಹುದೆಂಬುದು ಕೆಲವರ ಅಭಿಪ್ರಾಯ. ಸಮುದ್ರ ಮಥನದ ಸಮಯದಲ್ಲಿ ಬಂದ ಕಾಮಧೇನು ಎಂಬ ಗೋವು ತಾನು ಎನ್ನುತ್ತಿರುವ ಭಗವಂತ ತನ್ನ ಮಹಿಮೆಯನ್ನು ಇನ್ನಷ್ಟು ವಿಸ್ತರಿಸುತ್ತಿದ್ದಾನೆ. ಪ್ರಜೋತ್ಪಾದಕರಲ್ಲಿ ಮನ್ಮಥನು ನಾನು, ಸರ್ಪಗಳಲ್ಲಿ ವಾಸುಕಿಯೂ ನಾನು. ಮನ್ಮಥ ಪ್ರೀತಿ ಹಾಗೂ ಕಾಮದ ದೇವತೆ. ಪ್ರಜೋತ್ಪತ್ತಿಗಾಗಿ ಮನುಷ್ಯ ಕಾಮ ಹೊಂದಲೇಬೇಕು. ಸಮಾಜಕ್ಕೆ ತನ್ನ ಋಣ ತೀರಿಸಲು ಆತ ಸಮಾಜಕ್ಕೆ ತನ್ನ ಕೊಡುಗೆ ಕೊಡಬೇಕು. ತಂದೆ ತಾಯಿಯ ಋಣ ತಾವು ತಂದೆ ತಾಯಿಯಾಗಿಯೇ ತೀರಿಸಬೇಕು. ವಿರುದ್ಧ ಲಿಂಗಿಯರನ್ನು ಆಕರ್ಷಿಸಲು ಮನ್ಮಥನ ಸಹಾಯವಿಲ್ಲದೆ ಅಸಾಧ್ಯ. ಮದುವೆಯ ವಯಸ್ಸು ಬಂದಾಗ ಅಥವಾ ತಾನು ಮದುವೆಯಾಗಬೇಕು ಎಂದು ತೀರ್ಮಾನಿಸಿದಾಗ ಕೇವಲ ಒಬ್ಬ ವ್ಯಕ್ತಿ ತೀರ್ಮಾನಿಸಿದರೆ ಮದುವೆಯಾಗದು. ಗಂಡು ಹೆಣ್ಣು ಪರಸ್ಪರ ಒಪ್ಪಬೇಕು. ಪರಸ್ಪರ ಒಪ್ಪಲು ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೋ ಅವರೂ ಸಹ ಇವರ ರೂಪಕ್ಕೆ ಮಾರು ಹೋಗಿ ತನ್ನನ್ನು ಅರ್ಪಿಸಿಕೊಳ್ಳಲು ಮನಸ್ಸು ಮಾಡಬೇಕು. ಮನ್ಮಥನ ಚಾಣಾಕ್ಷತನದಿಂದ ತನ್ನೆದುರಿಗೆ ಇರುವವನ ಅಥವಾ ಇರುವವಳ ಮುಖದಲ್ಲಿ ಕಾಂತಿ ಹೆಚ್ಚಿ ಪರಸ್ಪರರಲ್ಲಿ ಕಾಮದ ಬಯಕೆ ಇಮ್ಮಡಿಸಿ ಉಭಯತರರೂ ಮದುವೆಯ ಒಪ್ಪಂದ ಮಾಡಿಕೊಳ್ಳುವುದು. ಮನ್ಮಥನ ಸಹಾಯವಿಲ್ಲದೆ ವಿರುದ್ಧ ಲಿಂಗಿಗಳನ್ನು ಆಕರ್ಷಿಸಲು ಸಾಧ್ಯವಾಗದು. ಕಾರಣ ಮನ್ಮಥ ಎಂದರೆ ಮನಸ್ಸನ್ನು ಮಂಥನ ಮಾಡುವವನು. ಮನ್ಮಥ ಆ ಸಮಯದಲ್ಲಿ ಪರಸ್ಪರ ಮನಸ್ಸು ಆಕರ್ಷಣೆಗೆ ಒಳಗಾಗುವಂತೆ ಮಾಡದಿದ್ದರೆ ಉಭಯತರರಲ್ಲೂ ಆಕರ್ಷಣೆಯಾಗದೆ ಪರಸ್ಪರ ಒಪ್ಪಿಕೊಳ್ಳುವಿಕೆ ಅಸಾಧ್ಯ. ಒಂದು ಹೆಣ್ಣು ಹಾಗೂ ಗಂಡಿನ ಮಧ್ಯೆ ಪ್ರೇಮಾಂಕುರವಾಗಲು ಮನ್ಮಥನ ಸಹಾಯ ಅತ್ಯವಶ್ಯಕ. ಸಹಿಸುವ ಶಕ್ತಿ, ದೈತ್ಯ ಪ್ರತಿಭೆ ಹಾಗೂ ದೇವ ರಾಕ್ಷಸರಿಗೂ ಸಹಾಯ ಮಾಡುವ ಮನಸ್ಥಿತಿ ವಾಸುಕಿಯದು. 8 ಸರ್ಪಗಳಲ್ಲಿ ಒಬ್ಬನಾದ ವಾಸುಕಿ ಸಮುದ್ರ ಮಂಥನ ಕಾಲದಲ್ಲಿ
ಮಂದಾರಗಿರಿಗೆ ಹಗ್ಗದಂತೆ ಬಳಸಲು ತನ್ನನ್ನು ಬಳಸಲು ಅವಕಾಶ ಮಾಡಿಕೊಟ್ಟು ತೀವ್ರ ನೋವಾದರೂ ಸಹಿಸಿಕೊಂಡು ಕ್ಷೀರಸಾಗರದಿಂದ ಅಮೃತ ಪಡೆಯಲು ಸಹಾಯಕನಾದವ. ಹರಿ ಓಂ ತತ್ಸತ್.